ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ಇಂಡಿಯಾ ವರ್ಸಸ್ USA ನಾಳಿನ ಮ್ಯಾಚ್ಗೆ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ಯಾವ ಥರ ಇರಬೇಕು, ಏನಾದ್ರು ಪಾಸಿಬಲ್ ಚೇಂಜಸ್ ಏನಾದರೂ ಇದೆಯಾ ಅಂತ ಕೇಳಿದ್ರೆ ಹೌದು, ಪಾಸಿಬಲ್ ಎಕ್ಸ್ಪೆಕ್ಟೆಡ್ ಚೇಂಜಸ್ ಅಂತೂ ಇದೆ. ಈ ಮ್ಯಾಚಿಗೆ ಲಾಸ್ಟ್ ಮ್ಯಾಚ್ ಏನೋ ಚೇಂಜಸ್ ಆಗಲ್ಲ ಅಂತ ಹೇಳಿದ್ರೆ ಏನೋ ಚೇಂಜಸ್ ಆಗಲಿಲ್ಲ, ಬಟ್ ಈ ಮ್ಯಾಚಿಗೆ ಚೇಂಜಸ್ ಆಗುವಂಥ ಸಾಧ್ಯತೆ ಇದೆ. ವಿರಾಟ್ ಕೊಹ್ಲಿ ಅವರ ಬಗ್ಗೆ ಸ್ವಲ್ಪ ಚರ್ಚೆ ಆಗ್ತಿದೆ. ವಿರಾಟ್ ಕೊಹ್ಲಿ ಏನು ಗುರು ಇದು, ಇಲ್ಲಿ RCB ನೋಡ್ರೆ ಹಂಗಾಡಿದ್ರು, ಇಲ್ಲಿ ಇಂಡಿಯನ್ ಟೀಮಲ್ಲಿ ನೋಡ್ರೆ ಹಿಂಗಾಡ್ತವ್ರೆ. ಎರಡು ಮ್ಯಾಚ್ನು ಕೂಡ ಫ್ಲಾಪ್ ಶೋನ ಅನುಭವಿಸಿರೋದು ವಿರಾಟ್ ಕೊಹ್ಲಿ. ಈ ವಿರಾಟ್ ಕೊಹ್ಲಿ ಅವರ ಸ್ಲಾಟು ಇಲ್ಲಿ 1 ಡೌನ್ ಬಂತು ಅಂದರೆ ಇಂಡಿಯನ್ ಟೀಮಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಮುಂಚೆನೇ ಚೆನ್ನಾಗಿತ್ತು, ಇಲ್ಲೇನಕ್ಕೆ ಓಪನಿಂಗ್ ಬೇಕಿತ್ತು ಅದು ಇದು ಅಂತೆಲ್ಲ ಸ್ವಲ್ಪ ಚರ್ಚೆ ಆಗ್ತಾ ಇದೆ. ಇಲ್ಲಿ ಓಪನಿಂಗ್ ಸ್ಲಾಟಲ್ಲೇ ಬರಬೇಕಾ ವಿರಾಟ್ ಕೊಹ್ಲಿ ಅಥವಾ 1 ಡೌನ್ ಬರಬೇಕಾ ಅಂತ. ಸೊ ಏನಾದ್ರು ಬೇಕಾದ್ರೆ ಮ್ಯಾನಿಪುಲೇಷನ್ ಇಲ್ಲಿ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಏನೋ ಸ್ವಲ್ಪ ಚೇಂಜಸ್ ಮಾಡಬಹುದು ಅಂತ ಮಾಡಿದ್ರು ಮಾಡ್ಬೋದು, ಅಥವಾ ವಿರಾಟ್ ಕೊಹ್ಲಿ ಓಪನ್ ಮಾಡಿದ್ರು ಮಾಡ್ಬೋದು. ಬಟ್ ಇಲ್ಲಿ ಪರ್ಫೆಕ್ಟಾಗಿ ಕ್ಲಿಯರ್ ಕಟ್ ಕ್ಲಾರಿಟಿ ಏನು ಕೊಟ್ಟಿಲ್ಲ ನಮಗೆ BCCI ಅವರು. ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ, ಇಂಡಿಯನ್ ಟೀಮಲ್ಲಿ ಚೇಂಜಸ್ಸು ಅದು ಇದು ಅಂತೆಲ್ಲ ಏನೂ ಸಹ ಈಚೆ ಕಡೆ ಬಂದಿಲ್ಲ ಮ್ಯಾಟ್ರು. ಅದೇ ಚೇಂಜ್ ಆದರೂ ಆಗ್ಬೋದು. ಒಂದು ಚೇಂಜ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಯಾವುದು ಅಂದರೆ ಶಿವಮ್ ದುಬೆ ಚೇಂಜ್ ಆದರೂ ಆಗ್ಬೋದು ಅಂತ ಅನ್ನಿಸಿದೆ. ಯಾಕಂದರೆ 2 ಮ್ಯಾಚು ಇದ್ದಾರೆ, ಅವರು 2 ಮ್ಯಾಚು ಕೂಡ ಬೌಲಿಂಗ್ ಮಾಡಿಲ್ಲ. ಪ್ರಾಕ್ಟೀಸ್ ಗೇಮಲ್ಲಿ ಮಾತ್ರ ಬೌಲಿಂಗ್ ಮಾಡಿದ್ರು, ಬಟ್ ಅದಾದಮೇಲೆ ಇವರು ಬೌಲಿಂಗ್ನೇ ಮಾಡಿಲ್ಲ, ಬೌಲಿಂಗ್ ಹಾಕ್ಸಿಲ್ಲ ರೋಹಿತ್ ಶರ್ಮಾ ಅವರು. ಇನ್ಫ್ಯಾಕ್ಟ್ ಅವರು ಬೌಲಿಂಗ್ ಮಾಡಿದ್ರೆ ಗೊತ್ತಿಲ್ಲ ಅದು ಯಾವ ಥರ ಇಂಪ್ಯಾಕ್ಟ್ನ ಇವರು ಮಾಡ್ತಾ ಇದ್ರು ಅಂತ. ಸೊ ಅಷ್ಟೊಂದೇನು ಎಫೆಕ್ಟಿವ್ ಆಗಿ ಏನು ಕಾಣಿಸ್ತಿಲ್ಲ. ಲಾಸ್ಟ್ ಮ್ಯಾಚು ಬ್ಯಾಟಿಂಗ್ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ, ಜೊತೆಗೆ ಸೀಟರ್ ಕ್ಯಾಚ್ನ ಕೂಡ ಬಿಟ್ಟಿದ್ರು. ಶಿವಮ್ ದುಬೆ ಅವರು ಫೀಲ್ಡಿಂಗಲ್ಲಂತೂ ನನ್ನ ಪ್ರಕಾರ ಅದು ಅವರು ಒಂಥರ ಹೆವಿ ಪ್ಲೇಯರ್ ಅಂತೂ ಖಂಡಿತ ಅಲ್ವೇ ಅಲ್ಲ. ಒಂಥರ ಲತಾರ್ಜಿಕ್ ಆಗಿರ್ತಾರೆ, ಒಂಥರ ಸೋಂಬೇರಿತಾ ಇರ್ತಾರೆ ಆನ್ ಫೀಲ್ಡು. ಜೊತೆಗೆ ರನ್ನಿಂಗ್ ಬಿಟ್ವೀನ್ ವಿಕೆಟ್ಸ್ ಕೂಡ ಅಷ್ಟೇ ಒಂಥರ ಸೋಂಬೇರಿ ಥರನೇ ಇರ್ತಾರೆ. ಬಟ್ ಹೊಡೆಯೋ ಬಾಲ್ಗಳಿಗೆಲ್ಲ ಹೊಡಿತಾರೆ, ಅದು ಬೇರೆ ವಿಚಾರ. ಬಟ್ ಲಾಸ್ಟ್ ಮ್ಯಾಚು ಬ್ಯಾಟರ್ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ, ಜೊತೆಗೆ ಫೀಲ್ಡಿಂಗಲ್ಲೂ ಕೂಡ ಅಂತ ಏನು ಹೆವಿಯಾಗಿ ಕಾಣಿಸ್ಕೊಂತಿಲ್ಲ, ಸಿಟ್ಟರ್ ಕ್ಯಾಚ್ಗಳನ್ನೆಲ್ಲ ಬಿಡ್ತಾ ಇದ್ದಾರೆ. ಸೊ ಆದ್ದರಿಂದ ಇಲ್ಲಿ ಸಂಜು ಸ್ಯಾಮ್ಸನ್ ಅವ್ರನ್ನ ತೊಗೊಂಡ್ಬರಬಹುದು ಅಂತ ಅನ್ಕೊಂಡಿದ್ದೀನಿ. ಸಂಜು ಸ್ಯಾಮ್ಸನ್ ಏನಕ್ಕೆ ಅಂತ ಕೇಳಿದ್ರೆ, ಯಾಕಂದರೆ ಶಿವಮ್ ದುಬೆ ಇಲ್ಲಿ ಆಸ್ ಎ ಜೆನ್ಯೂನ್ ಬ್ಯಾಟರ್ ಆಗಿ ಆಡ್ತಾ ಇದ್ದಾರೆ, ಇಲ್ಲಿ ಆಲ್ರೌಂಡರ್ ಆಗಿ ಆಡ್ತಾ ಇಲ್ಲ. ಸಂಜು ಸ್ಯಾಮ್ಸನ್ ಸಖತ್ ಫೀಲ್ಡರು ಮೊದಲನೇ, ಎಲ್ಲರಿಗೂ ಗೊತ್ತಿರೋ ಹಾಗೇನೆ. ಅವ್ರೇನು ವಿಕೆಟ್ ಕೀಪಿಂಗೇ ಮಾಡಬೇಕು ಅಂತೇನಿಲ್ಲ, ಬ್ರಿಲಿಯಂಟ್ ಫೀಲ್ಡರ್ ಸಂಜು ಸ್ಯಾಮ್ಸನ್. ಆನ್ ಫೀಲ್ಡ್ ಮಸ್ತಾಗಿ ಕಾಣಿಸ್ಕೊಂತಾರೆ. ಸೊ ಸಂಜು ಸ್ಯಾಮ್ಸನ್ ತೊಗೊಂಬಂತು ಅಂದರೆ ಆನ್ ಫೀಲ್ಡಲ್ಲಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಶಿವಮ್ ದುಬೆಗಿಂತ ಕಂಪೇರ್ ಮಾಡ್ತು ಅಂತಂದ್ರೆ ಅಂತ ನಾನು ಅನ್ಕೊಂಡಿದ್ದೀನಿ. ಸಂಜು ಸ್ಯಾಮ್ಸನ್ ಅವರು ಆಡಬೇಕು ಅಂತ ಸುಮಾರು ಎಕ್ಸ್ಪರ್ಟ್ಸು ಕೂಡ ಹೇಳಿದ್ದಾರೆ, ಶಿವಮ್ ದುಬೆನ ಇಳಿಸಿ ಇವ್ರನ್ನ ಆಡಿಸಿ ಅಂತ. ಸೊ ಕಾದು ನೋಡೋಣ, ಆ ಒಂದು ಚೇಂಜ್ ನಾನು ಪಾಸಿಬಲ್ ಚೇಂಜ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಇನ್ ಕೇಸ್ ವಿರಾಟ್ ಕೊಹ್ಲಿ ಅವರು ನಂಬರ್ 3 ಬಂತು ಅಂತಂದರೆ ಇಲ್ಲಿ ಯಶಸ್ವಿ ಜೈಸ್ವಾಲ್ ಕೂಡ ಓಪನ್ ಮಾಡುವಂಥ ಚಾನ್ಸಸ್ ಇದೆ. ಅವಾಗ ಸಂಜು ಸ್ಯಾಮ್ಸನ್ ಅವರು ಆಡೋಕ್ಕಾಗೋದಿಲ್ಲ. ಸಂಜು ಸ್ಯಾಮ್ಸನ್ ಪ್ರಾಕ್ಟೀಸ್ ಮ್ಯಾಚಲ್ಲಿ ಓಪನ್ ಕೂಡ ಮಾಡಿದ್ರು. ಇಲ್ಲಿ ಯಶಸ್ವಿ ಜೈಸ್ವಾಲ್ ಓಪನ್ ಮಾಡ್ತಾರೆ, ಅಥವಾ ಸಂಜು ಸ್ಯಾಮ್ಸನ್ ಓಪನ್ ಮಾಡ್ತಾರೆ, ಅಥವಾ ವಿರಾಟ್ ಕೊಹ್ಲಿನ ಓಪನ್ ಮಾಡ್ತಾರೆ. ಯಾಕಂದರೆ 2 ಮ್ಯಾಚ್ ವಿರಾಟ್ ಕೊಹ್ಲಿ ಓಪನಿಂಗ್ ಸ್ಲಾಟಲ್ಲಿ ಫೇಲ್ ಆಗಿದ್ದಾರೆ. ಅಂದರೆ ಏನು ಸ್ಟ್ರಗಲ್ ಮಾಡ್ಕೊಂಡು ಏನು ಫೇಲ್ ಆಗಿಲ್ಲ, 2 ಕೂಡ ಹೊಡೆಯೋಕೆ ಹೋಗ್ಬಿಟ್ಟೇ ಔಟ್ ಆಗಿರೋದು, ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿರೋದು. ಬಟ್ ಹೆಂಗೆ ಔಟ್ ಆದ್ರೂ ಔಟೇನೆ, ಅದು ಸ್ಟ್ರಗಲ್ ಮಾಡ್ಕೊಂಡು ಔಟ್ ಆದರೂ ಔಟೇನೆ, ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆದರೂ ಔಟೇನೆ. 2 ಮ್ಯಾಚ್ ವಿರಾಟ್ ಕೊಹ್ಲಿ ಕ್ಲಿಕ್ ಆಗಿಲ್ಲ ಅನ್ನೋ ಮಾತ್ರಕ್ಕೆ ಅವರ ಸ್ಥಾನನ ಒಂಥರ ಪಲಾಟ ಮಾಡ್ತಾರೆ, ಅವರ ಸ್ಥಾನನ ಒಂಥರ ಚೇಂಜ್ ಮಾಡಿಬಿಡ್ತಾರೆ ಅನ್ನೋದು ನನಗೆ ಯಾಕೋ ಅನ್ನಿಸ್ತಾ ಇಲ್ಲ. ಬಟ್ ಆದರೆ ನಾನು ಮಿಡ್ಲ್ ಆರ್ಡರ್ಲಿ ಎಕ್ಸ್ಪೆಕ್ಟ್ ಮಾಡ್ತೀನಿ ಸಂಜು ಸ್ಯಾಮ್ಸನ್ ಅವರು ಬರ್ತಾರೆ ಅಂತ. ಯಶಸ್ವಿ ಜೈಸ್ವಾಲ್ ಅವರು ಚೇಂಜ್ ಬರ್ತಾರೆ ಅನ್ನೋದಕ್ಕಿಂತ ನಾನು ಸಂಜು ಸ್ಯಾಮ್ಸನ್ ಅವ್ರು ಬರ್ತಾರೆ ಅನ್ನೋದೇ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇದೆ. ಬಟ್ ಯಾವುದೇ ಚೇಂಜಸ್ ಇಲ್ದಂಗೆ ಹೋದ್ರು ಹೋಗ್ಬೋದು. ಬಟ್ ಎಲ್ಲರೂ ಹೇಳ್ತಿರೋದು, ಇಷ್ಟು ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇರೋದು ಸಂಜು ಸ್ಯಾಮ್ಸನ್ ಅವರು ಆಡಬೇಕು ಶಿವಮ್ ದುಬೆ ಅವರ ಜಾಗದಲ್ಲಿ ಅಂತ. ನಾನು ಇದು ಒಂದು ಪಾಸಿಬಲ್ ಚೇಂಜ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ವಿರಾಟ್ ಕೊಹ್ಲಿ ಅವರು ಓಪನ್ ಮಾಡ್ತಾರಾ ಅಥವಾ ನಂಬರ್ 3 ಮತ್ತೆ ಆಡ್ತಾರಾ ಅನ್ನೋದು ಗೊತ್ತಿಲ್ಲ. ಸುಮಾರು ಜನ ಕೊಹ್ಲಿ ಫ್ಯಾನ್ಸ್ಗಳು ಹೇಳ್ತಿದ್ದೀರಾ ನಂಬರ್ 3 ಆಡಲಿ ವಿರಾಟ್ ಕೊಹ್ಲಿ, ಮುಂಚೆ ಹೆಂಗೆ ಆಡ್ತಿರೋ ಅದೇ ಥರ ಆಡಲಿ ಅಂತ. ಅಂದರೆ IPL ಅಲ್ಲ, ಇಲ್ಲೇ ಹೆಂಗೆ ಆಡ್ತಾ ಇದ್ರು ಇಂಡಿಯನ್ ಟೀಮಲ್ಲಿ ಅದೇ ಥರ ನಂಬರ್ 3 ಆಡಲಿ ಅಂತ ಸುಮಾರು ಜನ ಕೇಳ್ತಾ ಇದ್ದೀರಾ. ಸೊ ಗೊತ್ತಿಲ್ಲ, ವಿರಾಟ್ ಕೊಹ್ಲಿ ಅವರು ನನ್ನ ಪ್ರಕಾರ ಓಪನೇ ಮಾಡೋಕ್ಕೆ ಇಷ್ಟಪಡ್ತಾರೆ ಅಂತ ಕಾಣಿಸುತ್ತೆ. ಯಾಕಂದರೆ ಫ್ಲೋನ ಹಂಗೆ ಕಂಟಿನ್ಯೂ ಮಾಡೋದಕ್ಕೆ ನೋಡ್ತಾರೆ. ಯಾವ ಫ್ಲೋನ, ಈ ಫ್ಲೋನ ಆಗೋರು, ಈ ಫ್ಲೋ ಬೇಡ ನಮಗೆ, IPL ಫ್ಲೋ ಬೇಕು ಅಂತ ಹೇಳ್ತೀರಾ. ಸೊ 2 ಮ್ಯಾಚ್ ಆಯಿತು, ಹಿಂಗಾಯಿತು ಅನ್ನೋ ಮಾತ್ರಕ್ಕೆ ನನ್ನ ಪ್ರಕಾರ ಅವ್ರ ಸ್ಥಾನ ಬಿಟ್ಕೊಂಡು ಕೊಡ್ತಾರೆ. ಓಪನಿಂಗ್ ಸ್ಲಾಟ್ ಬಿಟ್ಬಿಟ್ಟು ನಂಬರ್ 3 ಮತ್ತೆ ಹೋಗ್ತಾರೆ ಅಂತ ಕೂಡ ನಂಗೆ ಅನ್ನಿಸ್ತಿಲ್ಲ. ಮತ್ತೆ ಓಪನೇ ಮಾಡ್ತಾರೆ ವಿರಾಟ್ ಕೊಹ್ಲಿ ಅವರು. ಅದೇ ನಾನು ಎಕ್ಸ್ಪೆಕ್ಟ್ ಮಾಡ್ತಾರೆ ಸಂಜು ಸ್ಯಾಮ್ಸನ್ ಅವರು ಬರ್ಬೋದು ದುಬೆ ಅವರ ಜಾಗದಲ್ಲಿ ಅಂತ. ನಿಮಗೆ ಏನಿಸ್ತಿದೆ, ಶಿವಮ್ ದುಬೆ ಅವರ ಜಾಗದಲ್ಲಿ ಸಂಜು ಸ್ಯಾಮ್ಸನ್ ಬರಬೇಕಾ ಅಥವಾ ಬರಬಾರ್ದಾ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಬಾ.